ಐಶ್ವರ್ಯದಿಂದ ತಾತ್ಕಾಲಿಕ ಶಾಂತಿ, ಆಧ್ಯಾತ್ಮದಿಂದ ಶಾಶ್ವತ ನೆಮ್ಮದಿ. ಹಳ್ಳಿಕೇಡ್ ಬಿದಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಈಶ್ವರ್ ಬಿ ಖಂಡ್ರೆ. ಐಶ್ವರ್ಯದಿಂದ ತಾತ್ಕಾಲಿಕ ಶಾಂತಿ, ಆಧ್ಯಾತ್ಮ ಮಾರ್ಗದಿಂದ ಮಾತ್ರ ಶಾಶ್ವತ ನೆಮ್ಮದಿ ಸಿಗಲು ಸಾಧ್ಯ ಎಂದು ಜಿಲ್ಲಾ ಉಸ್ತುವಾರಿ ಮಂತ್ರಿ ಈಶ್ವರ್ ಬಿ ಖಂಡ್ರೆ ಅವರು ಅಭಿಪ್ರಾಯಪಟ್ಟರು. ತಾಲೂಕಿನ ಹಳ್ಳಿಕೇಡ್ ಬಿ ಪಟ್ಟಣದ ಚಿಕ್ಕಮಠದಲ್ಲಿ ಗುರುಸಿದ್ದೇಶ್ವರ ಜಾತ್ರೆಯ ನಿಮಿತ್ತ ನಡೆಯುತ್ತಿರುವ ಶಿವರಾತ್ರಿ ಮಹೋತ್ಸವದ ಧರ್ಮಸಭೆಯಲ್ಲಿ ಅವರು ಸನ್ಮಾನ ಸ್ವೀಕರಿಸಿ ಮಾತನಾಡಿದರು. ಪಂಡಿತಾರಾಧ್ಯ ಮಹಾಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಚಳಕಪುರ ಶ್ರೀಗಳು, ಗಣ್ಯರಾದ ಕೇಶವರಾವ್ ತಳಗಟ್ಕರ್, ಸಂದೀಪ್ ಪ್ರಭಾ, ಮಲ್ಲಿಕಾರ್ಜುನ್ ಪ್ರಭಾ ಸೇರಿದಂತೆ ಅನೇಕ ಜನ ಗಣ್ಯರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಒಳ್ಳೆ ಸಮಾಜ ನಿರ್ಮಾಣ ಆಗಬೇಕು ಅನ್ನುವಂಥದ್ದು ಎಲ್ಲರ ಉದ್ದೇಶ ಇರುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ತಾವೆಲ್ಲರೂ ಅಕ್ಕ ತಂಗಿಯಂದಿರು, ತಾಯಂದಿರೇನು ಸೇರಿದ್ದೀರಿ. ಇವತ್ತೇನು ನನ್ನ ಮಕ್ಕಳಿದ್ದಾರೆ, ಮನೆಯವರಿದ್ದಾರೆ, ಆ ಎಲ್ಲರಲ್ಲಿರುವಂತಹ ದುಶ್ಚಟ, ದುರ್ಗುಣ ಅವೆಲ್ಲ ನಿವಾರಣೆ ಆಗಬೇಕು. ಅವರೆಲ್ಲರೂ ಆರೋಗ್ಯವಂತರಾಗಿರ್ಬೇಕು. ಮತ್ತೆ ಎಲ್ಲರಿಗೂ ವಿಶೇಷವಾಗಿ ಈ ಆಧುನಿಕ ಯುಗದಲ್ಲಿ ಯಾರಿಗೂ ಸುಖ ಇಲ್ಲ, ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಎಲ್ರಿಗೂ ಏನ್ ಬೇಕಾಗಿದೆ? ಬರೀ ದುಡ್ಡಿನಿಂದ, ಐಶ್ವರ್ಯದಿಂದ, ಐಶ್ವರ್ಯಾಮಿ ವಸ್ತುಗಳಿಂದ ಇವತ್ತು ನೀವೆಲ್ಲ ಸುಖ ಏನು ತಾತ್ಕಾಲಿಕವಾಗಿ ಪಡಿಬಹುದು, ಆದ್ರೆ ನಿಮ್ಗೆ ನೆಮ್ಮದಿ ಸಿಗೋದಿಲ್ಲ, ಶಾಂತಿ ಸಿಗೋದಿಲ್ಲ. ಶಾಂತಿ, ನೆಮ್ಮದಿ ಏನಿದೆ ಅಲ್ಲ, ಅದೆಲ್ಲವೂ ಇಂಥ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸಿಗಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದಾರೆ. ಆತ್ಮೀಯ ಬಂಧುಗಳೇ, ಇವತ್ತು ಸುಮಾರು ದಿನಗಳಿಂದ ಈ ಒಂದು ಪುರಾಣ ಕಾರ್ಯಕ್ರಮ ನಡೀತಾ ಇದೆ. ಈಗಾಗಲೇ ಹೇಳಿದ್ರು, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಹೇಳಿ ಏನ್ ಹೇಳಿದ್ದಾರೆ ನಮ್ಮ ಗುರುಗಳು? ನಮ್ಮ ಗುರುಗಳೆಲ್ಲ ಹೇಳಿದ್ದು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ. ಇವತ್ತು ಬಸವಣ್ಣವರು ಏನ್ ಹೇಳಿದ್ದಾರೆ? ಬಸವಣ್ಣನವರು ಹೇಳಿದ್ದು ಸಕಲ ಜೀವಾತ್ಮರಿಗೆ ಲೆಸನ್ನೇ ಬಯಸಿದ ಬಸವಾದಿ ಶರಣರು. ಅಂದರೆ ಇವತ್ತು ಈ ಭೂಮಿ ಮೇಲೆ ಹುಟ್ಟಿದಂತ ಪ್ರತಿಯೊಂದು ಜೀವ ಜಂತುಗಳಿಗೂ, ಅದು ಪ್ರಾಣಿ ಸಂಕುಲ ಇರಲಿ, ಪಕ್ಷಿ ಸಂಕುಲ ಇರಲಿ, ಕೀಟ ಸಂಕುಲ ಇರಲಿ, ಇವತ್ತು ಇವೆಲ್ಲದಕ್ಕೆ ಜೀವಿಸಲಿಕ್ಕೆ ಹಕ್ಕಿದೆ. ಮನುಷ್ಯನಿಗೆ ಹೆಂಗೆ ಹಕ್ಕಿದೆ ಹಂಗೆ ಹಕ್ಕಿದೆ. ಅವೆಲ್ಲದಕ್ಕೆ ಒಳ್ಳೇದಾಗ್ಲಿ ಅನ್ನುವಂಥದ್ದು. ಆ ಒಂದು ದೃಷ್ಟಿಯಿಂದ ಇವತ್ತು ನಾವೆಲ್ಲರೂ ಏನು ಲಿಂಗ ಪೂಜೆ ಮಾಡ್ತೀವಿ, ಇಷ್ಟಲಿಂಗ ಪೂಜೆ ಮಾಡ್ತೀವಿ, ಅದರಲ್ಲಿ ಎಲ್ಲರಿಗೂ ಶುಭ ಆಗ್ಲಿ ಅನ್ನುವಂಥದ್ದೇ ಇದೆ. ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ, ಯಾಕೆಂದ್ರೆ ಹೇಳಿದ್ರೆ ಈಗಾಗಲೇ ನನಗೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ಒಂದು ಅವಿರೋಧವಾಗಿ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಇವತ್ತು ಅದಕ್ಕೆ ಮಾಡಿದವರಿಗೂ ಮತ್ತು ಇವತ್ತು ಎಲ್ಲರಿಗೆ ಅದನ್ನ ಅಭಿನಂದನೆ ಸಲ್ಲಿಸುವವರಿಗೂ ನನ್ನ ಪರವಾಗಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಆತ್ಮೀಯ ಬಂಧುಗಳೇ, ಇವತ್ತೇನು ನಮ್ಮ ಹಳ್ಳಿಕೇಡ್ ಗ್ರಾಮ ಇದೆ, ದೊಡ್ಡ ಗ್ರಾಮ ಇದು. ಈ ಹಳ್ಳಿಕೇಡ್ ಗ್ರಾಮಕ್ಕೆ ನಮಗೆ ಬಹಳ ಅವಿನಾಭವಾದಂತ ಒಂದು ಸಂಬಂಧ ಇದೆ. ನಮ್ಮ ತಂದೆಯವರಾದ ಲಿಂಗೈಕ್ಯ ಪೂಜ್ಯ ಭೀಮಣ್ಣ ಖಂಡ್ರೆ ಅವರಿದ್ದಾಗ ನಡೆದ ಇಲ್ಲಿ ನಮ್ಮ ನೆಂಟ್ರಿಸ್ಟರ್ ಇರಬಹುದು, ಇಲ್ಲಿರುವಂತಹ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ನಿರ್ಮಾಣ ಮಾಡಿ ಅನೇಕ ಜನ ರೈತರಿಗೆ, ಅನೇಕ ಜನ ಕೂಲಿ ಕಾರ್ಮಿಕರ ಶ್ರೇಯೋಭಿವೃದ್ಧಿಗಾಗಿ ಶ್ರಮ ಮಾಡಿದಂಥದ್ದು, ಅದಕ್ಕೆ ಭದ್ರವಾದಂತ ಬುನಾದಿ ಹಾಕಿದಂತ ಕೀರ್ತಿ ನಮ್ಮ ತಂದೆಯವರಾದ ಪೂಜ್ಯ ಲಿಂಗೈಕ್ಯ ಭೀಮಣ್ಣ ಖಂಡ್ರೆ ಅವರಿಗೆ ಸಲ್ತದೆ. ನಾನು ಸಹಿತ ಅದಾದ್ಮೇಲೆ 10 ವರ್ಷಗಳವರೆಗೆ ಈ ಕಾರ್ಖಾನೆ ಅಧ್ಯಕ್ಷನಾಗಿ ಪ್ರಾಮಾಣಿಕತೆಯಿಂದ ಸೇವೆ ಸಲ್ಲಿಸಿ ಕಾರ್ಖಾನೆಯನ್ನು ಇವತ್ತು ಅಭಿವೃದ್ಧಿ ಪಡಿಸಿಕೊಂಡು ಮುನ್ನಡೆಸಿದಂತ ಒಂದು ಕೆಲಸವನ್ನು ಮಾಡಿದ್ದೆ. ಆದರೆ ಇವತ್ತು ದುರದೃಷ್ಟವಶಾತ್ ಆ ಕಾರ್ಖಾನೆ ನಾನು ಬಿಟ್ಟ ನಂತರ ಆಡಳಿತ ಮಂಡಳಿಗಳ ನಿರ್ಲಕ್ಷ್ಯದಿಂದ ಇವತ್ತು ಹಾಳಾಗಿದೆ. ಅದನ್ನು ಪುನಶ್ಚೇತನ ಮಾಡಬೇಕು ಅನ್ನುವಂಥದ್ದು ಎಲ್ಲರ ಒಂದು ಬೇಡಿಕೆ ಆಗಿದೆ. ಅದ್ರ ಬಗ್ಗೆ ಬಹಳ ಕಷ್ಟ ಇದೆ, ಆದ್ರೂ ಪ್ರಯತ್ನ ಮಾಡುವಂತ ಕೆಲಸ ನಾನು ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ. ಇದಕ್ಕೆ ಆತ್ಮೀಯರೇ, ಇವತ್ತು ನಿಮ್ಮ ಹಳ್ಳಿಕೇಡ್ನಲ್ಲಿ, ಹಳ್ಳಿಕೇಡ್ ಅಂದ ತಕ್ಷಣ ನನಗೆ ಬಹಳ ಇವತ್ತು ಹೆಚ್ಚಿನ ಒಂದು ಆದ್ಯತೆ ಕೊಡಬೇಕು ಅನ್ನುವಂಥದ್ದು ನನಗೆ ಬರುತ್ತೆ. ಹಿಂದೇನೂ ಸಹಿತ ನಿಮ್ಮ ಹಳ್ಳಿಕೇಡ್ನಲ್ಲಿ ನೀವೆಲ್ಲ ಕೂಡಿ ಇದಕ್ಕೆ ಪುರಸಭೆ, ಪಟ್ಟಣ ಪಂಚಾಯತಿ ಮಾಡ್ರಿ ಅಂತ ಹೇಳಿದ್ದೀರಿ. ಅವತ್ತಿನ ಶಾಸಕರಾದಂತಹ ರಾಜಶೇಖರ್ ಪಾಟೀಲ್ ಅವರು
ಪಟ್ಟಣ ಪಂಚಾಯಿತಿ ಮಾಡಬೇಕು ಅಂತ ಕೇಳಿದಾಗ ನಾನು ಇದಕ್ಕೆ ಎಲ್ಲ ಯುವಕರು ಬಂದು ನೀವು ನಿಯೋಗ ತೆಗೆದುಕೊಂಡು ಬಂದಿದ್ದೀರಿ, ನಾನು ಪುರಸಭೆ ಮಾಡ್ತೀನಿ ಅಂತ ಹೇಳಿ ಪುರಸಭೆ ಮೇಲ್ದರ್ಜೆಗೆ ಏರಿಸಿ ಹಳಿಕೇಡಿಗೆ 10 ಕೋಟಿ ರೂಪಾಯಿ ಅನುದಾನವನ್ನು ನಾನು ಕೊಟ್ಟಿದ್ದೆ. ಇವತ್ತು ಅದೇ ರೀತಿಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈಗ ಮತ್ತೆ ಉಸ್ತುವಾರಿ ಮಂತ್ರಿ ಆಗಿದ್ದಾರೆ. ಈ ಹಳಿಕೇಡ್ ಅಭಿವೃದ್ಧಿ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಅನ್ನುವಂತ ಮಾತನ್ನು ತಮ್ಮೆಲ್ಲರಿಗೆ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ಇವತ್ತು ನೀವೆಲ್ಲ ನೋಡ್ತಾ ಇದ್ದೀರಿ, ನಮ್ಮ ಸಮಾಜದಲ್ಲಿ, ರಾಜ್ಯದಲ್ಲಿ ಇವತ್ತು ನವ ಸಮಾಜ ನಿರ್ಮಾಣ ಮಾಡಲಿಕ್ಕೆ, ನವ ಭಾರತ ನಿರ್ಮಾಣ ಮಾಡುವಂತದ್ರಲ್ಲಿ ನಮ್ಮ ಮಠಮಾನ್ಯಗಳ ಬಹಳ ದೊಡ್ಡ ಕೊಡುಗೆ ಇದೆ. ಅದರಲ್ಲಿ ಲಿಂಗಾಯತ ವೀರಶೈವ ಸಮುದಾಯದ ಮಠಮಾನ್ಯಗಳು ಇವತ್ತಷ್ಟೇ ಅಲ್ಲ, ಒಂದಾನೊಂದು ಕಾಲದಲ್ಲಿ ಮಾತ್ರ ಅಲ್ಲ, ಇವತ್ತಿಗೂ ಸಹಿತ ಎಲ್ಲಾ ಜಾತಿ, ಎಲ್ಲಾ ಭಾಷೆ, ಎಲ್ಲಾ ಧರ್ಮೀಯ ಜನರಿಗೆ ಅನ್ನ ಕೊಟ್ಟು, ಆಶ್ರಯ ಕೊಟ್ಟು, ಶಿಕ್ಷಣ ಕೊಟ್ಟು, ಸಂಸ್ಕಾರ ಕೊಟ್ಟು ಬೆಳೆಸಿದಂತ ಕೀರ್ತಿ ಇವತ್ತು ವೀರಶೈವ ಲಿಂಗಾಯತ ಮಠಗಳ ಮಾನ್ಯಗಳಿಗೆ ಸಲ್ತದೆ. ಅದೇ ಕಾರಣಕ್ಕಾಗಿ ಇವತ್ತು ಇಷ್ಟೊಂದು ಜನ ಇಂಜಿನಿಯರ್ ಆಗಿದ್ದಾರೆ, ಡಾಕ್ಟರ್ ಆಗಿದ್ದಾರೆ, ಪರಿಣಿತರಾಗಿದ್ದಾರೆ, ವಿಜ್ಞಾನಿಗಳಾಗಿದ್ದಾರೆ, ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದಾರೆ. ಹೀಗಾಗಿ ಇವತ್ತು ಈ ಮಠ, ನಿಮ್ಮ ಹಳಿಕೇಡ್ ಮಠನೂ ಸಹಿತ ಪೂಜ್ಯರ ಸಾನ್ನಿಧ್ಯದಲ್ಲಿ ಅವರು ಒಂದು ಶಿಕ್ಷಣ ಸಂಸ್ಥೆ ತೆಗೆದಿದ್ದಾರೆ. ಮತ್ತು ಇವತ್ತಿನ ಕಾಲದಲ್ಲಿ ಬಹಳ ಅವಶ್ಯಕತೆ ಇದೆ. ನಮ್ಮ ಯುವಕರು, ಯುವ ಶಕ್ತಿ, ಅಣುಶಕ್ತಿ ಇದ್ದ ಹಾಗೆ ಯಾವುದೋ ಒಂದು ಸಮುದಾಯದ ಆಧಾರ ಸ್ತಂಭ ಯಾರಪ್ಪ? ಆ ಸಮುದಾಯದ ಆಧಾರ ಸ್ತಂಭ ಅಂತ ಹೇಳಿದ್ರೆ ಯುವಕರೇ ಅದರ ಆಧಾರ ಸ್ತಂಭ. ನಿಮ್ಮ ಮಕ್ಕಳೇ ನಿಮ್ಮ ಆಸ್ತಿ, ನಿಮ್ಮ ಭವಿಷ್ಯ, ನಮ್ಮ ರಾಷ್ಟ್ರದ ಭವಿಷ್ಯನೂ ಸಹಿತ. ಅದಕ್ಕೆ ನಾವೆಲ್ಲ ಆಲೋಚನೆ ಮಾಡ್ಬೇಕಾಗ್ತದೆ. ನಮ್ಮ ಮಕ್ಕಳು ಯಾವ ಕಡೆ ಹೋಗ್ತಾ ಇದ್ದಾರೆ, ಯುವಕರು ಯಾವ ಕಡೆ ಹೋಗ್ತಾ ಇದ್ದಾರೆ. ಬಹಳ ಪ್ರತಿಭೆ ಇದ್ರು, ಬಹಳಷ್ಟು ಮೇಧಾವಿಗಳಿದ್ರು, ಅವರಿಗೆ ಸಂಸ್ಕಾರದ ಕೊರತೆಯಿಂದ ಇವತ್ತು ಪಾಶ್ಚಿಮಾತ್ಯ ರಾಷ್ಟ್ರ ಅದನ್ನು ಅನುಕರಣೆ ಮಾಡುವಂತ ಕೆಲಸ ಮಾಡುವಂಥದ್ದು ನಾವು ನೋಡ್ತಾ ಇದ್ದೇವೆ. ಬಹಳಷ್ಟು ಜನ ಯುವಕರು ಇವತ್ತು ಏನು ದುಶ್ಚಟಗಳಿಗೆ, ದುರ್ಗುಣಗಳಿಗೆ ಬಲಿ ಆಗ್ತಾ ಇದ್ದಾರೆ. ಸರಾಯಿ ಕುಡಿಯೋದು, ನಶೆ ಮಾಡುವುದು, ಈ ರೀತಿಯ ತಂದೆ ತಾಯಿಗಳಿಗೆ ಗೌರವ ಕೊಡದೇ ಇರುವಂತದ್ದು ನಾವು ನೋಡ್ತಾ ಇದ್ದೇವೆ. ಹೀಗಾಗಿ ಯುವಕರನ್ನು ಮುಖ್ಯವಾಹಿನಿಯಲ್ಲಿ ತರಬೇಕು, ಅವರಿಗೆ ಉತ್ತಮ ಪ್ರಜೆಗಳನ್ನಾಗಿ ಮಾಡಬೇಕು, ದೈಹಿಕವಾಗಿ, ಶಾರೀರಿಕವಾಗಿ ಸದೃಢವಾಗಿರಬೇಕು ಅಂತ ಹೇಳಿದ್ರೆ ಅವರು ದುಶ್ಚಟ ರಹಿತರಾಗಿರ್ಬೇಕು ಅನ್ನುವಂಥದ್ದು. ಅದು ಆಗ್ಬೇಕು ಅಂತ ಹೇಳಿದ್ರೆ ಇಂಥ ಕಾರ್ಯಕ್ರಮಗಳ ಮುಖಾಂತರ, ಪುರಾಣದ ಮುಖಾಂತರ ಏನ್ ಸ್ವಾಮಿಗಳೆಲ್ಲ ಇದ್ದಾರೆ, ಮಠಾಧೀಶರಿದ್ದಾರೆ, ಅವರೆಲ್ಲ ಹೆಚ್ಚಿನ ಒಂದು ಪ್ರಯತ್ನ ಪಟ್ಟು ಮನೆ ಮನೆಗೆ ಹೋಗಿ ಆ ಯುವಕರನ್ನು ಪರಿವರ್ತನೆ ಮಾಡುವಂತ ಕೆಲಸ ಮಾಡಿದ್ರೆ ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಅದರ ಜೊತೆಯಲ್ಲಿ ನೀವೇನು ಅಕ್ಕ ತಂಗಿಯಂದಿರೆಲ್ಲ ಬಂದಿದ್ದೀರಿ, ನಿಮ್ಮಲ್ಲಿರುವಂತಹ ತಾಳ್ಮೆ, ನಿಮ್ಮಲ್ಲಿರುವಂತಹ ಸೇವೆ, ತ್ಯಾಗ ಬೇರೆಯವರು ಬರ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಮನಸ್ಸು ಮಾಡಿದ್ರೆ ನಿಮ್ಮ ಮಕ್ಕಳು, ನಿಮ್ಮ ಮನೆಯವರು ಒಳ್ಳೆ ರೀತಿಯಿಂದ ಚಾರಿತ್ರವಂತರಾಗಿ, ಆರೋಗ್ಯವಂತರಾಗಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಹೆಚ್ಚಿನ ಒಂದು ಆದ್ಯತೆ ಕೊಡಬೇಕು ಅನ್ನುವಂತ ವಿನಂತಿಯನ್ನು ಈ ವೇದಿಕೆ ಮುಖಾಂತರ ತಮ್ಮೆಲ್ಲರಿಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದಕ್ಕೆ ಆದ್ಮೇಲೆ ಇದೇ ರೀತಿಯಲ್ಲಿ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಅನೇಕ ಮಠಗಳಿದ್ದಾವೆ. ಇವತ್ತು ನಾನು ಆ ಮಠಾಧೀಶರೆಲ್ಲರೂ ಬಂದು ನನಗೆ ಕೇಳಿಕೊಂಡಾಗ ಹಿಂದೆ ನಮ್ಮ ಮುಖ್ಯಮಂತ್ರಿಗಳು ನಮಗೆ ಇವತ್ತು ವಿವೇಚನಾ ನಿಧಿ ಕೊಟ್ಟಿದ್ರು. ಆ ವಿವೇಚನಾ ನಿಧಿಯಲ್ಲಿ ಸುಮಾರು 4.5 ಕೋಟಿ ರೂಪಾಯಿ ಬೀದರ್ ಜಿಲ್ಲೆ ವಿವಿಧ ಮಠಗಳಿಗೆ ನಾನು ಹಣವನ್ನು ಮಂಜೂರಾತಿ ಮಾಡಿದ್ದೇನೆ. ಅದರಲ್ಲಿ ನಿಮ್ಮ ಹಳಿಕೇಡ್ ಮಠ ಸಹಿತ ಇದೆ. ಹಳಿಕೇಡ್ ಮಠಕ್ಕೆ ಅದರಲ್ಲಿ 20 ಲಕ್ಷ ರೂಪಾಯಿ ಅನುದಾನ ನಾನು ಮಂಜೂರಿ ಮಾಡಿ 10 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿಸಿದ್ದೇನೆ. ಸ್ವಲ್ಪ ದಿವಸದಲ್ಲಿ 10 ಲಕ್ಷ ರೂಪಾಯಿ ಕಾಮಗಾರಿಗೆ ಹಣ ಬರುತ್ತೆ. ಅದು ಬಳಕೆ ಮಾಡಿಕೊಂಡ ನಂತರ ಇನ್ನೂ 10 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿಸುವಂತ ಕೆಲಸ ನಾನು ಮಾಡ್ತೇನೆ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತೇನೆ. ಇದಕ್ಕೆ ಆದ್ಮೇಲೆ ಇವತ್ತು ಈ ಒಂದು ಇಂಥ ಒಂದು ಪವಿತ್ರವಾದಂತಹ ಒಂದು ಕಾರ್ಯಕ್ರಮ, ನೀವೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡ್ಲಿಕ್ಕೆ ಕೂತಿದ್ದೀರಿ. ಅದಕ್ಕೆ ಮಠಮಾನ್ಯಗಳಿಗೆ ಇಲ್ಲಿ ಇರುವಂತದಕ್ಕೆ ನನ್ನ ಸಂಪೂರ್ಣವಾದಂತಹ ಒಂದು ಬೆಂಬಲ ಇದೆ. ನಿಮ್ಮೆಲ್ಲರ ಒಂದು ಬರುವ ಹೊತ್ತಿನಲ್ಲಿ ಯುವಕರೆಲ್ಲರೂ ಒಂದು ಬೇಡಿಕೆಯನ್ನು ಇಕ್ಕಿದ್ದಾರೆ. ಈ ಒಂದು ರಸ್ತೆ ಅಗಲೀಕರಣ ಮಾಡಬೇಕು ಅನ್ನುವಂಥದ್ದು, ಅದರ ಬಗ್ಗೆ ಪರಿಶೀಲನೆ ಮಾಡಿ ಶೀಘ್ರದಲ್ಲೇ ಕ್ರಮ ತೆಗೆದುಕೊಳ್ಳ್ರಿ ಅನ್ನುವಂಥ ಮಾತನ್ನು ಹೇಳಿದ್ದೇನೆ. ಹಳಿಕೇಡಿರಲಿ, ಬೀದರಲ್ಲಿ ಈ ಜಿಲ್ಲೆ ಅಭಿವೃದ್ಧಿಗಾಗಿ ಇವತ್ತು ನೀವೆಲ್ಲ ಏನು ನಮಗೆ ವಿಶೇಷವಾಗಿ ನಮ್ಮ ತಂದೆಯವರು ಲಿಂಗೈಕ್ಯ ಭೀಮಣ್ಣ ಖಂಡ್ರೆಯವರು ಇದ್ದಾಗನು ಈ ಗ್ರಾಮದ ಎಲ್ಲ ಹಿರಿಯರು ಅವರ ಹೋರಾಟದಲ್ಲಿ ಭಾಗಿಯಾಗಿ ಅವ್ರ ಜೊತೆಯಲ್ಲಿ ಕೈ ಜೋಡಿಸಿ ಇವತ್ತು ಅನ್ಯಾಯದ ವಿರುದ್ಧ ಹೋರಾಟ ಮಾಡುವಂತದ್ರಲ್ಲಿ ಬಹಳಷ್ಟು
ಶಕ್ತಿಯನ್ನು ಅವರಿಗೆ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ನನ್ನ ಕ್ಷೇತ್ರ ಇಲ್ಲ ಇದು, ಆದರೆ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ನಾನು ಆಡಳಿತ ಮಂಡಳಿ ಅಧ್ಯಕ್ಷನಾಗಿದ್ದಾಗ ಇವತ್ತು ನನಗೂ ಸಹಿತ ಇಲ್ಲಿನ ಯುವಕರು ಹಿರಿಯರು ಬೆಂಬಲವನ್ನು ಕೊಟ್ಟಿದ್ದಾರೆ. ಹಾಗೆ ಮೊನ್ನೆ ನಡೆದಂತ ಲೋಕಸಭೆ ಚುನಾವಣೆಯಲ್ಲಿ ನನ್ನ ಸುಪುತ್ರನಾದಂತ ಇಡೀ ಸೌತ್ ಇಂಡಿಯಾ ದಕ್ಷಿಣ ಇವತ್ತು ಏನು ರಾಜ್ಯಗಳಿದಾವೆ, ಈ ರಾಜ್ಯಗಳಲ್ಲಿ ಎಲ್ಲಕ್ಕಿಂತ ಕಿರಿಯ ಎಂಪಿ ಹಿರಿಯ ಸಂಸದ ಅಂತ ಹೇಳಿದ್ರೆ ಸಾಗರ್ ಖಂಡ್ರೆ. ಆ ಸಾಗರ್ ಖಂಡ್ರೆಗೂ ಸಹಿತ ಈ ಹಳಿಕೇಡದಲ್ಲಿ ತಾವೆಲ್ಲ ಸೇರಿ ಹೆಚ್ಚಿನ ಒಂದು ಬಹುಮತವನ್ನು ಕೊಟ್ಟಿದ್ದೀರಿ. ಹೀಗಾಗಿ ನಿಮ್ದೇನೇ ಕೆಲಸ ಕಾರ್ಯಗಳಿದ್ರು ಅದನ್ನು ಯಾವಾಗಲೂ ನಾನು ಮಾಡಲಿಕ್ಕೆ ತಯಾರಿದ್ದೀನಿ ಅನ್ನುವಂತ ಒಂದು ಮಾತನ್ನು ಇಲ್ಲಿ ಹೇಳುತ್ತಾ, ಇವತ್ತು ಹೆಚ್ಚಿನ ಸಮಯ ತೆಗೆದುಕೊಳ್ಳದೆ ಯುವಕರೆಲ್ಲರೂ ಸೇರಿ ಬಹಳ ಅತ್ಯಂತ ಉತ್ತಮ ರೀತಿಯಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ನೀವೆಲ್ಲ ಆಯೋಜನೆ ಮಾಡಿದ್ದೀರಿ. ಅದಕ್ಕೆ ನಿಮ್ಮೆಲ್ಲರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಇವತ್ತೇನು ಶಿವರಾತ್ರಿ ನಿಮಿತ್ತ ಆ ದೇವರಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ. ಇವತ್ತು ಆ ಭಗವಂತ ನಮಗೆ ನಿಮ್ಗೆ ಎಲ್ಲರಿಗೂ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಕೊಡ್ಲಿ, ಎಲ್ಲರಿಗೂ ಶುಭ ಆಗಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಶುಭಾಶಯಗಳನ್ನು ಕೋರುತ್ತಾ 12 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.